ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಧನುರ್ಮಾಸ ಪೂಜೆ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿಕೊಳ್ಳುವುದು ತಿಳಿದುಕೊಳ್ಳೋಣ ಬನ್ನಿ. ಈ ಮಾಸದಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡರೆ ತುಂಬ ಶುಭ ಉಂಟು ಆಗುತ್ತದೆ. ಈ ಮಾಸ ಬಂದಿರೋದು ಡಿಸೆಂಬರ್ 16ರಿಂದ ಜನವರಿ 13ರವರೆಗೂ ಈ ಮಾಸ ಇರುತ್ತದೆ. ಈ ಮಾಸದಲ್ಲಿ ಯಾರು ಎದ್ದು ಧನುರ್ಮಾಸ ಪೂಜೆ ಮಾಡ್ತಾರೋ ಅವರಿಗೆ ಸುಖ, ಶಾಂತಿ, ನೆಮ್ಮದಿ ಕೂಡ ಉಂಟು ಆಗುತ್ತದೆ ಎಂದು ನಂಬಿಕೆ ಕೂಡ ಇದೆ. ಈ ಮಾಸ ಬಂದರೆ ಹಿಂದಿನ ಕಾಲದಿಂದ ಈ ಮಾಸದಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಬೆಳಗಿನ ಜಾವ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ಅಶ್ವತ್ಥಕಟ್ಟೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದರು. ಈ ಚಳಿಗಾಲದಲ್ಲಿ ಎಲ್ಲರಿಗೂ ಅದೇ ಥರ ಪೂಜೆ ಮಾಡೋಕ್ಕೆ ಆಗಲ್ಲ. ಹಾಗಾದರೆ ಮನೆಯಲ್ಲಿ ಸಿಂಪಲ್ಲಾಗಿ ವಿಷ್ಣು ದೇವರನ್ನು ಹಾಗೂ ಲಕ್ಷ್ಮೀ ದೇವರನ್ನು ನೆನೆಸಿಕೊಂಡು ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಇರುವ ಎಷ್ಟೋ ನೆಗೆಟಿವ್ ಹಾಗೂ ದಾರಿದ್ರ್ಯಗಳು ತೊಲಗುತ್ತದೆ. ಈ ಮಾಸ ಅಂದರೆ ದೇವತೆಗಳಿಗೂ ತುಂಬ ವಿಶೇಷವಾಗಿರುತ್ತದೆ. ಆದರೆ ಈ ಮಾಸದಲ್ಲಿ ವಿಷ್ಣು ದೇವರು ಹಾಗೆ ಶಿವ ಮತ್ತು ಆಂಜನೇಯ, ಲಕ್ಷ್ಮೀ ದೇವರಿಗೂ ತುಂಬ ವಿಶೇಷವಾಗಿರುತ್ತದೆ. ಈ ಮಾಸದಲ್ಲಿ ಮನೆಯಲ್ಲಿ ಸಿಂಪಲ್ಲಾಗಿ ಸರಳವಾಗಿ ಪೂಜೆ ಮಾಡಿಕೊಳ್ಳುವುದು ಹೇಗೆ ಎಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಅಂದರೆ 4 ಗಂಟೆಯಲ್ಲಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಬೇಕು. ನಂತರ ಸ್ವಚ್ಛಗೊಳಿಸಿದ ನಂತರ ಮನೆ ಅಂಗಳ ಮುಂದೆ ಕೂಡ ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿಕೊಳ್ಳಬೇಕು. ಸೂರ್ಯ ಹುಟ್ಟ ಮೊದಲು ಈ ಕೆಲಸ ಎಲ್ಲ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಳಬೇಕು. ನಂತರ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಸ್ನಾನಾದಿಗಳನ್ನು ಮುಗಿಸಿಕೊಂಡು ನಂತರ ಮನೆಯಲ್ಲಿ ಇರುವ ದೇವರ ಕೋಣೆಯಲ್ಲಿ ದೇವರ ಫೋಟೋಗಳಿಗೆ ನೆನ್ನೆ ಇಟ್ಟಿರೋ ಹೂವು ಎಲ್ಲ ತೆಗೆದು ಮತ್ತು ದೇವರ ಮನೆ ಕ್ಲೀನ್ ಮಾಡಿಕೊಳ್ಳಬೇಕು. ದೇವರ ಮನೆ ಕ್ಲೀನ್ ಮಾಡಿಕೊಂಡ ನಂತರ ದೇವರಿಗೆ ಹೊಸದಾಗಿ ಹೂವನ್ನು ಇಟ್ಟು ಮತ್ತು ಪೂಜೆಯನ್ನು ಮಾಡಬೇಕು. ದೇವರಿಗೆ ಒಂದು ಚಿಕ್ಕ ನೈವೇದ್ಯ ಕೂಡ ಇಕ್ಕಬೇಕು. ಈ ವಿಷ್ಣು ದೇವರಿಗೆ ಈ ಮಾಸದಲ್ಲಿ ಯಾರು ನೈವೇದ್ಯ ಇಟ್ಟು ಪೂಜೆ ಮಾಡುತ್ತಾರೋ ಅವರಿಗೆ ತುಂಬ ಒಳ್ಳೆಯದು ಆಗುತ್ತದೆ. ಅಂದರೆ ಈ ಮಾಸದಲ್ಲಿ ವಿಷ್ಣು ದೇವರಿಗೆ ಹೆಸರುಬೇಳೆ ಪೊಂಗಲ್ ಅಂದರೆ ತುಂಬ ವಿಶೇಷವಾಗಿರುತ್ತದೆ. ಅದು ನಮ್ಮ ಕೈಯಲ್ಲಿ ಮಾಡೋಕ್ಕೆ ಆಗಲ್ಲ ಅನ್ನೋರು ಏನು ಬೇಡ, 2 ಬಾಳೆಹಣ್ಣು, ಎಲೆ ಅಡಿಕೆ ಇಟ್ಟು ಪೂಜೆ ಮಾಡುವುದರಿಂದ ಒಳ್ಳೆಯದು. ಅದು ಇಲ್ಲ ಅಂದರೆ 1 ಲೋಟ ಹಾಲು, 1 ಲೋಟ ನೀರಿಕ್ಕಿ ಪೂಜೆ ಮಾಡಿ. ಅದು ಇಲ್ಲ ಅಂದರೆ ಒಂದು ಚಿಕ್ಕದ ಬೆಲ್ಲ ತುಂಡು ಹಾಗೂ ಸ್ವಲ್ಪ ಸಕ್ಕರೆ, ಕಡಲೆಪಪ್ಪು ಆದರೂ ಇದ್ದೇ ಇರುತ್ತೆ ಮನೆಯಲ್ಲಿ. ಯಾವುದಾದರೂ ಒಂದು ಇಟ್ಟು ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಹಾಗೆ 1 ಲೋಟ ನೀರು ಕೂಡ ದೇವರ ಮುಂದೆ ಇಡಬೇಕು. ಈ ಮಾಸದಲ್ಲಿ ಬೆಳಗ್ಗೆನೇ ಎದ್ದು ಈ ರೀತಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಎಷ್ಟೋ ನೆಗೆಟಿವ್ ಹೋಗಿ ಪಾಸಿಟಿವ್ ಆಗಿ ಇರುತ್ತದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾರು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಂದರೆ 6 ಗಂಟೆ ಒಳಗೇ ಈ ಪೂಜೆ ಮುಗಿಸಬೇಕು. ಈ ಪೂಜೆ ಮಾಡುವುದರಿಂದ ನಮಗೆ ತುಂಬ ನೆಮ್ಮದಿ ಸಿಗುತ್ತದೆ. 1 ದಿನ, 2 ದಿನ, 3 ದಿನ ಮಾಡಬಹುದಾ ಅಂತ ಇರಬಹುದು. ಆದರೆ ಇದು ಹಾಗಲ್ಲ. ಈ ಪೂಜೆ 9 ದಿನ ಮಾಡಬೇಕು, ಇಲ್ಲಾಂದರೆ 3 ದಿನ ಮಾಡಬೇಕು, ಇಲ್ಲಾಂದರೆ 5 ದಿನ ಮಾಡುತ್ತಾರೆ. ಹಾಗೆ ಇಲ್ಲಾಂದರೆ ತಿಂಗಳೆಲ್ಲ ಮಾಡೋರು ಇರುತ್ತಾರೆ. ನಮಗೆ ಆಗಲ್ಲ ಅನ್ನೋರು 11 ದಿನ ಮಾಡುತ್ತಾರೆ. ಅದು ಆಗಲ್ಲ ಅನ್ನೋರು ಅಟ್ಲೀಸ್ಟು 1 ದಿನ ಆದರೂ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. 1 ದಿನ ಪೂಜೆ ಮಾಡುವುದರಿಂದ ನಮಗೆ ಎಷ್ಟೋ ಮನಸ್ಸಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೂಡ ಉಂಟಾಗುತ್ತದೆ. ಬೆಳಗ್ಗೆನೇ ಎದ್ದು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡಿಕೊಳ್ಳುವುದರಿಂದ ವಿಷ್ಣು ದೇವರನ್ನು ಹಾಗೂ ಲಕ್ಷ್ಮೀನಾರಾಯಣ ಸಮೇತ ಪೂಜೆ ಮಾಡಿಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ. ಈ ಮಾಸದಲ್ಲಿ ಲಕ್ಷ್ಮೀನಾರಾಯಣ ಇಬ್ಬರನ್ನೂ ಪೂಜಿಸುವುದರಿಂದ ಮನೆಯಲ್ಲಿ ಎಷ್ಟೋ ಜಗಳಗಳು ಇದ್ದರೆ ಎಲ್ಲ ಹೋಗಿ ಸುಖ, ಶಾಂತಿ, ನೆಮ್ಮದಿ ಕೂಡ ಉಂಟು ಆಗುತ್ತದೆ. ಅಟ್ಲೀಸ್ಟ್ ನಮಗೆ ಮನೆಯಲ್ಲೇ ಪೂಜೆ ಮಾಡಿಕೊಳ್ಳುವುದರಿಂದ ನಮಗೆ ಧನುರ್ಮಾಸ ಪೂಜೆ ಮಾಡುವುದರಿಂದ ನಮಗೆ ಎಷ್ಟೋ ಶುಭ ಫಲ ಉಂಟಾಗುತ್ತದೆ. ಸಿಂಪಲ್ಲಾಗಿ ಸರಳವಾಗಿ ಈ ಪೂಜೆ ಮಾಡಿ ಒಳ್ಳೆಯದಾಗಲಿ ನಿಮಗೆ ಎಲ್ಲರಿಗೂ. ದೇವರು ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.